ಒಂದ್ ನಿಮಿಷ ನಾನೊಬ್ಬ ಹ್ಯೂಮನ್ ಬೀನ್ ಸರ್. ನೀವೇ ಸ್ವಲ್ಪ ರಫಾ ಮಾತ್ರ ನನ್ನ ಆನ್ಸರ್ ರಫ್ ಆಗಿರುತ್ತೆ ಸರ್. ಅವ್ರು ಅಲ್ಲ ಹಂಗಂತ ಅಂದ್ಬಿಟ್ಟು ಹಂಗಂದ್ರೆ ನೀವು ಆಕ್ಚುಲಿ ಇಲ್ಲ ಅವ್ರ ಆರೋಪ ಪ್ರತ್ಯಾರೋಪ ನಂಗೆ ಕೇಳ್ತಲ್ಲ ಸರ್. ಇಲ್ಲಿ ಯಾರೇ ಒಬ್ರು ಆಕ್ಚುಲಿ ಬಂದ್ಬಿಡೆ ಬರ ಇಲ್ಲಿ ಅಂತಂದ್ರೆ ಹೊಟ್ಟೋಗ್ತೀನ ಸರ್, ಹೋಗ್ತೀನಾ? ನನ್ಗೆ ಅಲ್ಲಿಂದ ಕರೆಕ್ಟ್ ಇದ್ರೆ ನಾನು ಕರೆಕ್ಟ್ ಆಗಿರ್ತೀನಿ ಅಷ್ಟೇ, ದಟ್ಸ್ ಇಟ್. ಈಗ ಮಾತಾಡಿದ್ರೆ ಸೆಲೆಬ್ರಿಟಿ ಹಂಗ ನಂಗೆ ಆಕ್ಚುಲಿ ಸೆಲೆಬ್ರಿಟಿನೇ ಇಟ್ಕೊಂಡಿರ ಸರ್. ನಾನು ಈಗಲೂ ನಾನು ಮೇಕಪ್ ಆಡ್ಕೊಂಡು ನಾಟಕ ಆಡಬೇಕಾಗುತ್ತೆ. ಹಾಂ ಸರ್, ನೋ ಸರ್, ಥ್ಯಾಂಕ್ ಯು ಸರ್, ಪ್ಲೀಸ್ ಸರ್, ಹಾಂ ನೋಡೋಣ ಸರ್. ಆಮೇಲೆ ಹಿಂದೆ ಬಂದ್ಬಿಟ್ಟು ಆಕ್ಚುಲಿ ಬಾಕ ಎಲ್ಲ ನಾವು ಮಾತಾಡ್ತಾ ಇದ್ರೆ ಅವಾಗ ಏನಾಗುತ್ತೆ ಇಷ್ಟೇ ಕೇಳೋದು. ಲಂಕೇಶ್ವರ್ ಅವ್ರ ಅಪ್ಪನ ಹುಡ್ದೋನಾಗಿದೆ, ಇವತ್ತು ಪ್ರೂವ್ ಮಾಡೋಣ. ಅವ್ರು ಇನ್ನು ಎಷ್ಟಾರು ಬಿಡ್ಕೊಳ್ಳಿ ನನ್ನ ಬಗ್ಗೆ, ಅವ್ರ ಬತ್ತಳಿಕೆಯಲ್ಲಿ ಎಷ್ಟು ಬಾಂಡ್ಗಳೈತೆ ಅಷ್ಟು ಬಿಡ್ಲಿ, ಲೀಸ್ಟ್ ಬಾದರ್ಡ್. ನಿಜವಾಗ್ಲೂ ಅವ್ರು ಗಂಡಸಾಗಿದ್ರೆ, ಗಾಂಡುಗಿರಿ ಬಿಟ್ಬಿಟ್ರೆ ಗಂಡಸಾಗಿದ್ರೆ ಇವತ್ತು ಸಾಯಂಕಾಲದೊಳಗಡೆ ಅದನ್ನ ಬಿಡಕ್ಕೆ ಹೇಳಿ ಸರ್. ಈ ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿಯಾಗಿದ್ರು. ತಂದಿಕ್ಕಿ ತಮಾಷೆ ನೋಡಿ ಕಡ್ಡಿಯಲ್ಲಿ ಆಡಿಸ್ಬೇಡಿ ಸರ್. ಅಲ್ಲಿ ಬೇರೆ ಇಲ್ಲೇ ಬೇರೆ, ಅರ್ಥ ಆಯ್ತಾ? ತಂದಿಕ್ಬಿಟ್ಟು ತಮಾಷೆ ನೋಡೋದೇನು ಏನು TRPಗ? ಅವರು ಪಾಪ ಅವ್ರ ಪಕ್ಷದ ಕ್ಯಾಂಡಿಡೇಟಿಗೆ ಬಂದಿದ್ದಾರೆ ಸರ್, ಬರತ್ತಪ್ಪ ಹಂಗಂದ್ರೆ. ಹಾಂ, ನಾನು ನಿಮಗೆ ಕ್ವಶನ್ ಕೇಳೋ ಅಧಿಕಾರ ಇಲ್ಲ ಸರ್, ನಮಗೂ ಐತೆ. ನಾವು ಕೇಳೋದಕ್ಕೆ ಆನ್ಸರ್ ಕೊಡ್ರಿ. ಈಗ ಸರ್ ಜನರ ರಿಯಾಕ್ಷನ್ ಹೆಂಗಿದೆ? ಈಗ ನಾನು ಕೇಳಿರೋ ಕ್ವಶನ್ಗೆ ಆನ್ಸರ್ ಕೊಡಪ್ಪ. ಈಗ ಕೇಳ್ಕೊಂಡಲ್ಲ ನೀನು ಪಾಪ ನಿಖಿಲ್ ಅವ್ರು ಬಂದಿದ್ರು ಅಂತೇಳಿ. ಇಲ್ಲಿ ನಿಖಿಲ್ ಅವ್ರು ನಿಂತಿದ್ದಾರಾ? ಅಲ್ಲಲ್ಲ, ಮತ್ತೆ ಅವ್ರಿಗೆ ತಂದಿದ್ದ ತಮಾಷೆ ನೋಡ್ತೀರಾ ನೀವು? ಇಲ್ಲ ಅವ್ರು ಬೇರೆ ಪಕ್ಷದಿಂದ ಪ್ರಚಾರ ಮಾಡಿದ್ರು, ನೀವು ಬೇರೆ ಪಕ್ಷದಿಂದ ಮಾಡ್ತಾ ಇದ್ರೆ ಅದು ನಾನು ಇವತ್ತವ್ರು ಯಾವ ಥರ ಪಕ್ಷದ ವಿಷಯ ಹೇಳ್ತಾ ಇದ್ದೀನ? ಯಾರ ಪರವಾಗಿ ಹೋಗ್ತೀವಿ ಅಂತ ಹೇಳ್ತೀವಿ ಹೇಳಿ? ತಪ್ಪು ಸರ್, ನೀವು ಹೇಳಿದ ತಕ್ಷಣ ನಾವು ನೋಡ್ ಬರೋಕ್ಕಾಗಲ್ಲ ಸರ್. ನಂದು ಆಗಿದೆ, ಹಾನಿ ಆಗಿರೋದು ನನ್ನ ಗಾಡಿಗೆ ಸರ್, ಹಾನಿ ಆಗಿರೋದು ನಮಗೆ ಸರ್. ಅದನ್ನ ಎಕ್ಸ್ಪ್ಲೇನ್ ಕೊಡ್ಬೇಕಾ ಸರ್? ಬರ್ತೀವಿ ನಾವು, ಬಂದಿದ ತಕ್ಷಣ ಹೇಳ್ತೀವಲ್ಲ. ಆತರ ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂರ್ಸ್ಕೊಂಡು. ಓಕೆ ಸರ್, ಅರು ಪೀಪಲ್ ಹ್ಯಾಪಿ ಎಡುವುದೇ ಇರುತ್ತಾ ಸರ್?